ಇಡ್ಲಿ ಪುಡಿನ ನಾವು ಬರೀ ಇಡ್ಲಿ ಜೊತೆ ಅಲ್ಲ, ದೋಸೆ ಮತ್ತು ರೈಸ್ ಜೊತೆ ಕೂಡ ತಿನ್ಬೋದು. ಹಾಗೆ ಬಟನ್ ಇಡ್ಲಿ ಮತ್ತು ರೈಸ್ ಪುಡಿನ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಬನ್ನಿ ಪುಡಿನ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಪ್ಯಾನ್ಗೆ ಅರ್ಧ ಕಪ್ನಷ್ಟು ಉದ್ದಿನಬೇಳೆನ ಹುರಿಯೋಕ್ಕೆ ಹಾಕ್ಕೊಂಡಿದ್ದೀನಿ. ಸಿಮ್ ಫ್ಲೇಮಲ್ಲಿ ನಿಧಾನವಾಗಿ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಉದ್ದಿನಬೇಳೆ ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೆ ಇದರ ಘಮ ಕೂಡ ಬರ್ತಾ ಇದೆ. ಇವಾಗ ಉದ್ದಿನಬೇಳೆನ ತೆಗೆದಿಟ್ಬಿಟ್ಟು ಅದೇ ಬಾಣಲಿಗೆ ನಾನು 1/4 ಕಪ್ನಷ್ಟು ಕಡಲೆಬೇಳೆನ ಹಾಕ್ಕೊಂಡ್ಬಿಡ್ತೀನಿ. ಕಡಲೆಬೇಳೆನ ಕೂಡ ನಾವು ನಿಧಾನವಾಗಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ಬ್ರೌನಿಷ್ ಕಲರ್ ಆದರೆ ಸಾಕು. ಹುರಿದಿರುವಂಥ ಕಡಲೆಬೇಳೆನ ಕೂಡ ನಾನು ತೆಗೆದಿಟ್ಬಿಡ್ತೀನಿ. ಎಲ್ಲ ಬೇಳೆನೂ ಒಟ್ಟಿಗೆ ಹುರಿಯೋದಕ್ಕಿಂತ ಈ ರೀತಿ ಸಪ್ರೇಟಾಗಿ ಹುರಿಯೋದ್ರಿಂದ ನಮಗೆ ಗೊತ್ತಾಗುತ್ತೆ ಬೇಳೆ ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ. ಇವಾಗ ನಾನು ಅದೇ ಪ್ಯಾನ್ಗೆ 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡ್ಬಿಡ್ತೀನಿ. ಬಿಳಿ ಎಳ್ಳು ಹುರಿಯೋಕ್ಕೆ ತುಂಬ ಸಮಯ ಬೇಕಾಗಿಲ್ಲ, ಹಾಗಾಗಿ ಒಂದು 3ರಿಂದ 4 ನಿಮಿಷದಲ್ಲಿ ಎಳ್ಳು ಹುರಿದು ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಅದೇ ಬಾಣಲಿಗೆ ನಾನು 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಕಾದಿರೋ ತುಪ್ಪಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಕರಿಬೇವಿನ ಎಲೆನ ಹಾಕ್ಕೊಂಡ್ಬಿಡ್ತೀನಿ. ತುಪ್ಪನ ತುಂಬ ಹಾಕೊಳ್ಳೋದ್ರಿಂದ ನಾವು ಮಾಡುವಂಥ ಪುಡಿ ತುಂಬ ದಿನಗಳವರೆಗೆ ಚೆನ್ನಾಗಿ ಉಳಿಯಲ್ಲ, ಬೇಗ ಹಾಳಾಗ್ಬಿಡುತ್ತೆ. ಹಾಗಾಗಿ 1 ಟೀ ಸ್ಪೂನ್ ತುಪ್ಪ ಸಾಕಾಗುತ್ತೆ. ಕರಿಬೇವಿನ ಎಲೆ ಎಲ್ಲ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಇದಕ್ಕೆ ನಾನು ಒಂದು 10 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಬೆಳ್ಳುಳ್ಳಿ ಇರೋದ್ರಿಂದ ಒಂದು 10 ಹೆಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇವಾಗ ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಡೋಣ. ನಾನು 8 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 4 ಗೋಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ನಿಮಗೆ ಜಾಸ್ತಿ ಇಷ್ಟ ಇದ್ದರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಗೋಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಮೆಣಸಿನ್ಕಾಯಿ ಸ್ವಲ್ಪ ದಪ್ಪವಾಗಿ ಅಂದರೆ ಫ್ಲಫಿ ಆಗುತ್ತೆ. ನೋಡಿ, ಈ ಥರ ಫ್ಲಫಿ ಆದರೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೊಳ್ಳೋಣ. ಒಂದು ಅರ್ಧ ನಿಂಬೆ ಸೈಜಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡ್ಬಿಡ್ತೀನಿ. ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡ್ಬಿಡ್ತೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವಾಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಮೆಣಸಿನ್ಕಾಯಿ ಮತ್ತು ಇನ್ನುಳಿದ ಎಲ್ಲ ಮಸಾಲೆನೂ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಹುರಿದಿಟ್ಕೊಂಡಿರುವಂಥ ಎಲ್ಲ ಬೇಳೆಗಳು ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಮೆಣಸಿನ್ಕಾಯಿ, ಕರಿಬೇವು, ಏನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದು ಕೂಡ ತಣ್ಣಗಾಗಿದೆ. ಅದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಎಲ್ಲ ಚೆನ್ನಾಗಿ ಹುರಿದು ರೆಡಿ ಆಗಿದೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ರುಬ್ಕೊಂಡ್ಬಿಡೋಣ. ಫುಲ್ ನುಣ್ಣಗೆ ರುಬ್ಬೋದು ಬೇಡ, ಪೌಡರ್ ಥರ ಸ್ವಲ್ಪ ಪುಡಿ ಪುಡಿ ಥರ ಇದ್ದರೆ ಸಾಕು. ಒಂಚೂರು ತರ್ತರಿಯಾಗಿದ್ದರೆ ಸಾಕು. ಪುಡಿ ಮಸಾಲ ಅಥವಾ ಇಡ್ಲಿ ಪುಡಿ ರೆಡಿ ಆಗಿದೆ. ಹಾಗೆ ಇಡ್ಲಿ ಕೂಡ ರೆಡಿ ಇದೆ. ತಟ್ಟೆ ಇಡ್ಲಿ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಡೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ನೀವು ಹಾಕ್ಕೊಳ್ಬೋದು. ಹಾಗೆ ಪುಡಿ ಮಸಾಲ ಅಥವಾ ಪುಡಿ ಮಸಾಲನ ಕೂಡ ಹಾಕ್ಕೊಂಡ್ಬಿಡ್ತೀನಿ. 2 ಸ್ಪೂನ್ 3 ಸ್ಪೂನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಬೋದು. ಹಾಗೆ ರೆಗ್ಯುಲರ್ ಇಡ್ಲಿ ಮೇಲೆ ಕೂಡ ನೀವು ಇದನ್ನು ಹಾಕ್ಕೊಂಡು ತಿನ್ಬೋದು. ಬಟನ್ ಇಡ್ಲಿಗೆ ಯೂಸ್ ಮಾಡ್ಬೋದು, ದೋಸೆಗೆ ಯೂಸ್ ಮಾಡ್ಬೋದು, ರೈಸಿಗೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಟೇಸ್ಟ್ ಆಗಲಿ, ಇದರ ಟೆಕ್ಸ್ಚರ್ ಆಗಲಿ ಫುಲ್ ಪೌಡರ್ ಥರ ಇಲ್ಲ, ಸ್ವಲ್ಪ ಕೋರ್ಸ್ ಗ್ರೈಂಡ್ ಮಾಡಿರೋದ್ರಿಂದ ತರಿಯಾಗಿ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ.